ಎಲ್ಲರಿಗೂ ನಾನು ಮೊಳಕಾಲ್ಮೂರು ರೇಷ್ಮೆ ಸೀರೆನ ಮೂಡುಬಿದ್ರೆ ಕೊಡೋಕೆ ಹೋಗ್ತಾ ಇದ್ದರೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ನಾನು ಮೂಡುಬಿದ್ರೆಗೆ ಹೋಗ್ಬರ್ತೀನಿ ಅಂತಂದ್ರೆ, ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡೇ ಹೋಗೋ ನೀನು ಅಂತಂದ್ರು. ನಮ್ಮ ಮನೆಯವರು ಒಂದು ದೇವಸ್ಥಾನ ಹೇಳ್ಬಿಟ್ರು. ಈ ಇಬ್ಬರದ್ದು ಆಸೆಗೋಸ್ಕರ ಇವತ್ತು ದರ್ಶನ ಮಾಡಿಕೊಂಡು ಕೇವಲ ಒಂದು ದಿನದ ಪ್ಲಾನ್ ಹಾಕ್ಕೊಂಡ್ರೆ ಇದು 2 ದಿನದ ಪ್ಲಾನ್ ಆಯಿತು. ಸರಿ, ಇವತ್ತು ಅವ್ರು ಹೇಳಿದ್ದನ್ನೆಲ್ಲ ನೋಡ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಸಾಧ್ಯವಾದರೆ ಇವತ್ತು ಸಂಜೆ 6 ಗಂಟೆ ಒಳಗೆ ಅವ್ರು ಮುಗಿಸೋಂಥ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂತಂದರೆ ಇವತ್ತೆಲ್ಲರೂ ಒಂದಷ್ಟು ಸ್ಟೇ ಮಾಡಿ ನಾಳೆ ಆದರೂ ಅವ್ರು ಸೀರೆ ತಲುಪಿಸಿ ನಾನು ಒಂದು ಊರಿಗೆ ಹೋಗ್ತೀನಿ. ನನಗೂ ಸ್ವಲ್ಪ ಕೆಲಸದ ಒತ್ತಡ ತುಂಬ ಜಾಸ್ತಿನೇ ಇತ್ತು. ಒಂದಿನ ಫ್ರೀಯಾಗಿ ಬಂದಿನಿ. ಮಳೆ ಬೇರೆ ಬರ್ತಾ ಇದೆ, ಜಿನಿ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ವಾತಾವರಣ ತುಂಬ ಸೂಪರ್ ಆಗಿದೆ. ನನಗೆ ಕೆಲಸದ ಒತ್ತಡ ಎಲ್ಲ ಮರ್ತಂಗೆ ಆಗ್ಬಿಡ್ತು. ಈಗ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ ತಕ್ಷಣ ಸೀರೆ ತಲುಪಿಸಿ ನಿಮ್ಗೆ ಮತ್ತೆ ಇನ್ನೊಂದ್ಸರಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಮಸ್ಕಾರ. ಈಗ ತಾನೇ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಈಗ ಮೂಡುಬಿದ್ರೆ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳೂ ಇಲ್ಲ ನಾನು ಬರ್ತಾ ಇದ್ದೀನಿ ಅಂತ. ಯಾಕೆಂದರೆ ನಾನು ಸೋಮವಾರ ಬರ್ತೀನಿ ಅಂದ್ಕೊಂಡು ಅವ್ರು ಏನೋ ನಮಗೆ ಅಡುಗೆ ಕೂಡ ಮಾಡಿಬಿಟ್ಟಿದ್ರು ಅಂತೆ ಊಟ ಮಾಡೋಕ್ಕೆ. ಹಾಗಾಗಿ ಇವತ್ತು ನಾನು ಅವ್ರಿಗೆ ತಿಳಿಸೇ ಇಲ್ಲ ನಾನು ಮೂಡುಬಿದ್ರೆಗೆ ಬರ್ತಾ ಇದ್ದೀನಿ ಅಂತ. ಹತ್ರ ಹೋದ್ಮೇಲೆ ಅವ್ರಿಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಅವ್ರಿಗೆ ಕೊಟ್ಟು ಬಂದ್ಬಿಡೋಣ ಅಂತ. ಈಗ ನಾವು ನೋಡಿ ಮೂಡುಬಿದ್ರೆ ಎಂಟ್ರೆನ್ಸ್ ಆಗ್ತಿದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನೇನು ಅವ್ರಿಗೆ ಈಗ ತಾನೇ ಫೋನ್ ಮಾಡಿದ್ವಿ. ಈಗ ಹೋಗಿ ಅವ್ರನ್ನ ಮಾತಾಡಿಸಿ ಸೀರೆನ ತಲುಪಿಸಿ ಅವ್ರ ಹತ್ರ ಸ್ವಲ್ಪ ನಮ್ಮ ಬಗ್ಗೆ ಕೂಡ ಕೇಳಿ ಬರ್ತೀನಿ. ನಾನು ಹೋಗಿ ಅವ್ರು ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ. ತುಂಬ ಹತ್ರನೇ ಬಂದಿದ್ದೀವಿ ಅನಿಸುತ್ತೆ. ಅವ್ರ ಮನೆ ಹತ್ರ ಬಂದಿದ್ದೀವಿ. ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಒಂದು ಫೋನ್ ಮಾಡಿ ಮಾತಾಡ್ಸೋವಂಥ ಕೆಲಸ ಮಾಡ್ತೀನಿ. ಇದಾದಮೇಲೆ ಅವರು ಆ್ಯಕ್ಚುಲಿ ನಮ್ಮ ಪ್ರತಿಭಾ ಮೇಡಮ್ ಅವರು ಫಾರಿನಲ್ಲಿದ್ದಾರೆ, ಇಲ್ಲಿಲ್ಲ ಅವ್ರು ಇಂಡಿಯಾದಲ್ಲಿ. ಈಗ ನಾವು ಹೋಗ್ತಿರೋರು ಇವರು ಸೀರೆ ತೊಗೊಂಡಿದ್ದವರು ಅಲ್ಲ, ಜಸ್ಟ್ ಇವ್ರ ಮನೆಗೆ ಪಾರ್ಸಲ್ ಕಳಿಸಿದ್ದೀವಿ ನಾವು ಅಷ್ಟೇ. ಮೇಡಮ್ ಅವ್ರು ಹೇಳಿದ್ದಾರೆ, ಸರ್ ಅಲ್ಲಿ ಹೋಗಿ ನೀವು ಅಂತ. ಫೋನೂ ಮಾಡಿಲ್ಲ ಅವ್ರಿಗೆ ನನಗೆ. ನಾನು ಲಾಸ್ಟ್ 4-5 ದಿನದ ಬ್ಯಾಕ್ ಮುಂಚೆ ಮಾಡಿದಾಗ ಅವ್ರಿಗೆ ಹೇಳಿದ್ದೆ. ಬಟ್ ಎಲ್ಲೋ ಸ್ವಲ್ಪ ಒಳಗಡೆ ಇದ್ದಂಗಿದೆ ಇವ್ರ ಮನೆ. ಹೋಗಿ ನೋಡಬೇಕು. ನಮಗೂ ಹೊಸ ಜಾಗ ಇದು, ಯಾವ ರೀತಿ ರಿಪ್ಲೈ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಹೋಗಿ ಹತ್ರ ಹೋದ್ಮೇಲೆ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗೆ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡೋವಂಥ ಕೆಲಸ ಮಾಡಿ ಇವ್ರಿಗೆ ಸೀರೆ ತಲುಪಿಸಿ ರಿಪೀಟ್ ಮತ್ತೆ ಇವತ್ತು ಇಲ್ಲಿಂದ ಊರಿಗೆ ಹೋಗೋವಂಥ ಕೆಲಸ. ಇಲ್ಲಿಂದ ತುಂಬ ದೂರ ಇದೆ. ಇಲ್ಲಿಂದ 6 ಅವರ್ ಜರ್ನಿ ತೋರಿಸ್ತಾ ಇದೆ ನನಗೆ. ನಮ್ಮ ಮೊಳಕಾಲ್ಮೂರಿಗೆ ಊರಿಗೆ ಹೋಗ್ಬೇಕು. ಹಂಗೆ ಇವ್ರಿಗೆ ಇದನ್ನು ತಲುಪಿಸ್ಬಿಟ್ಟು ಅವ್ರ ಕಡೆ ನೋಡಿ ಎಷ್ಟು ಒಳಗಡೆ ಇದೆ ಇವ್ರದ್ದು ಮನೆ. ತುಂಬ ಒಳಗಡೆ ಇದ್ದಂಗಿದೆ ಮನೆ. ಎಲ್ಲ ತೋಟಗಳಿದೆ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ವಾತಾವರಣ ಇಲ್ಲೇ ಹತ್ತಿರದಲ್ಲೇ ಇದ್ದಂಗಿದೆ ಅವ್ರ ಮನೆ. ನೋಡಬೇಕು. ತುಂಬ ದೊಡ್ಡ ಮನೆ ಇದ್ದಂಗಿದೆ ಇವ್ರದ್ದು ಕೆಳಗಡೆ. ಯಾರು ಪ್ರತಿಭಾ ಮೇಡಮ್ ಅವ್ರು ಚಿಕ್ಕವ್ರು ಇದ್ದಿದ್ದು? ಪ್ರತಿಭಾ ಮೇಡಮ್ ಅವ್ರು ಚಿಕ್ಕವರಾ? ಇವರೆಲ್ಲ ನೀವೆಲ್ಲ? ಈಗ ಪ್ರತಿಭಾ ಮೇಡಮ್ ಅವರು ಓಕೆ. ನಾನು ನೋಡೇ ಇಲ್ಲ ಮೇಡಮ್ ಅವ್ರನ್ನ. ಓಕೆ ನಮ್ಮ ಓಕೆ. ತುಂಬ ಖುಷಿ ಆಯಿತು ನಿಮ್ಗೆಲ್ಲ ಫೋಟೋಸ್ ಎಲ್ಲ ನೋಡಿ. ಸರಿ. ಈ ಸಾರಿ ಇಲ್ಲಿ ಕೆಳಗಡೆ ಇರೋದು ಇವರು. ನೋಡಿ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು ಮೇಡಮ್ ಅವರು, ಪ್ರತಿಭಾ ಮೇಡಮ್ ಅವರು, ಅಮ್ಮ ಅವರು. ಇಲ್ಲಿ ಇರೋದು ಚಿಕ್ಕವರು. ಪ್ರತಿಭಾ ಮೇಡಮ್ ಅವರು ಚಿಕ್ಕವರು ಇದ್ದಾಗಿನ ಫೋಟೋ ಇದು. ಈಗ ಪ್ರತಿಭಾ ಮೇಡಮ್ ಅವರು ಇವರು ಅಮೇರಿಕದಲ್ಲಿ ಇರ್ತಾರೆ, ಇಲ್ಲಿಲ್ಲ. ಇವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಇಲ್ಲಿರೋದು. ಪ್ರತಿಭಾ ಮೇಡಮ್ ಅವರು ಅಮ್ಮ, ಅವ್ರ ತಂದೆಯವರು ಇಬ್ಬರು ಇರೋದು. ಈ ಥರ ನೋಡಿ ಫೋಟೋಗಳು. ಇವರೆಲ್ಲ ಅಣ್ಣ ಅವ್ರ ಸಂಬಂಧಿಕರೆಲ್ಲ ಇರಬೇಕು. ಅವರು ದೊಡ್ಡಣ್ಣ. ಕ್ಲಿಯರಾಗಿ ಕಾಣ್ತಾ ಇದೆ ಎಲ್ಲೋ, ಬಟ್ ಎಲ್ಲ ಫೋಟೋಸ್ನ ನೋಡ್ತಾ ಇದ್ದೀನಿ. ಚಿಕ್ಕಗಡೆ ಈಗ ನಮ್ಮ ಫೋಟೋದಲ್ಲಿ ಬಂದ್ರಲ್ಲ ಅವ್ರ ಅಣ್ಣ ನೋಡಿ, ಚಿಕ್ಕವ್ರು ಪ್ರತಿಭಾ ಮೇಡಮ್ ಅವ್ರ ಮಗ ಇವರು. ಅವ್ರ ಅಮ್ಮನಿಗೆ ಭಾಳ ಖುಷಿ ಆಗ್ತಾ ಇದೆ. ಎಲ್ಲವನ್ನೂ ತೋರಿಸ್ತಾ ಇದ್ದಾರೆ. ಇಲ್ಲಿ ಅವ್ರ ಫ್ಯಾಮಿಲಿ ಫೋಟೋ ಕೂಡ ಇದೆ ನೋಡಿ. ಇಲ್ಲಿ ಫ್ಯಾಮಿಲಿ ಫೋಟೋ ಕೂಡ ಇದೆ. ಅಷ್ಟೇ ತುಂಬ ಖುಷಿ ಆಯಿತು. ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತುಂಬ ಖುಷಿ ಆಯಿತು. ಇವ್ರದ್ದು ತೋಟ ಕೂಡ ನೋಡ್ಬೋದು. ಇವ್ರದ್ದು ಎಷ್ಟು ದೊಡ್ಡದಿದೆ ಅಂತಂದರೆ ಇವ್ರ ಮನೆ ಸುತ್ತನೂ ಅಡಿಕೆ ತೋಟ ಇದೆ ನೋಡಿ. ಮನೆ ಸುತ್ತ ಕೂಡ ಇವ್ರದ್ದು ಅಡಿಕೆ ತೋಟ ಇದೆ. ಇದನ್ನೆಲ್ಲ ಕವರ್ ಮಾಡ್ಕೊಳ್ತೀನಿ ನಾನು. ಪ್ರತಿಭಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ. ಈ ಮೇಡಮ್ ಅವರು ಆ್ಯಕ್ಚುಲಿ ಪ್ರತಿಭಾ ಮೇಡಮ್ ಅವರು ಅಮೇರಿಕದಲ್ಲಿ ಇರ್ತಾರೆ. ಇದು ಅವರ ಅಮ್ಮ ಅವ್ರ ಮನೆ ಇದು. ಇವರು ಅವ್ರ ಅಣ್ಣ, ಅವ್ರ ಅಕ್ಕೆ
ತುಂಬಾ ಇವ್ರ ವಾತಾವರಣ ನೋಡಿ ಬಹಳ ಖುಷಿ ಆಗ್ಬಿಡ್ತು ನನಗೆ. ಎಷ್ಟೊಂದು ಚೆನ್ನಾಗಿದೆ. ಇನ್ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಳ್ತೀನಿ ಇವ್ರ ಮನೆ ಸುತ್ತ. ತುಂಬಾ ದೊಡ್ಡ ಅಡಕೆ ತೋಟ ಇದೆ ಇವ್ರದ್ದು. ಮನೆ ಕೂಡ ಅಷ್ಟೇ ಒಳ್ಳೆ ಕಾಡಲ್ಲಿ ಇದ್ದಂಗಿದೆ ಮನೆ, ಅಷ್ಟೊಂದು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮೇಡಮ್ ಅವ್ರು. ಆಕ್ಚುಲಿ ನಮ್ಮ ಹತ್ರ ಸೀರೆ ಕೂಡ ಅವ್ರಿಗೆ ನಾವು ಬ್ರೊಕೆಟ್ ಸೀರೆ ತರಲಿಲ್ಲ. ಮೇಡಮ್ ಅವ್ರಿಗೂ ಕೂಡ ತುಂಬಾ ಸಾಫ್ಟ್ ಸಿಲ್ಕ್ ಅಲ್ಲಿ ಸೀರೆ ಅಂತಂದ್ರೆ ಅವ್ರಿಗೆ ಬಹಳ ಇಷ್ಟ ಇತ್ತು. ಅವ್ರು ಈ ಸೀರೆ ಬೆಲೆ ಎಲ್ಲ ಕೇಳ್ತಾ ಇದ್ರು ನನಗೆ. ಆ ಸೀರೆ ಕೂಡ ತೋರಿಸ್ಬಿಡ್ತೀನಿ ಹಂಗೆ. ಮೊದಲನೇದಕ್ಕೆ ನೋಡ್ಬೋದು ಆ ಸೀರೆ ಅವ್ರು ಕೊಡ್ತಿರೋದು ಟರ್ನಿಂಗ್ ಬಾರ್ಡರ್ ಅಲ್ಲಿ ಸೀರೆ. ನಾವು ಈ ಸೀರೆ ಇದೆಯಲ್ವಾ ಟರ್ನಿಂಗ್ ಬಾರ್ಡರ್ ಸೀರೆ, ಪ್ಯೂರ್ ಕೈಮಗ್ಗದಲ್ಲಿ ತಯಾರು ಮಾಡಿರೋ ಟರ್ನಿಂಗ್ ಬಾರ್ಡರ್ ಸೀರೆ. ಈ ಸೀರೆನ ಅವ್ರಿಗೆ ನಾವು ಗಿಫ್ಟ್ ಆಗಿ ಕೊಡಕ್ ಬಂದ್ವಿ. ಬಟ್ ನಾವು ಕೊಡೋದಕ್ಕಿಂತ ಮುಖ್ಯ ಇವ್ರು ಭೇಟಿ ಮಾಡಿದ್ ಬಹಳ ಖುಷಿ ಆಯ್ತು. ಅಮ್ಮ ಇದು ಮೇಡಮ್ ಅವ್ರು ತಲುಪಿಸಿ ಸೀರೆನ, ನಮ್ಮ ಕೈಮಗ್ಗದಲ್ಲಿ ತಯಾರಾಗಿರೋ ಸೀರೆ ತುಂಬಾ ಚೆನ್ನಾಗಿದೆ. ತಲುಪಿಸಿ ಮೇಡಮ್ ಅವ್ರು ಬಂದಾಗ ತಿಳಿಸಿ. ಇನ್ನು ಕಾಣಿದ್ರೆ ಇಲ್ಲಮ್ಮ ಹಂಗಲ್ಲ, ನಮ್ಗೆ ನಾನು ಎಲ್ಲಿ ಓಡಾಡಿಲ್ಲಮ್ಮ. ತುಂಬಾ ನನ್ನ ಕೆಲಸ ಕೈಮಗ್ಗದ ಕೆಲಸ ಮಾಡ್ಬೇಕಾದ್ರೆ ಮನೆಯಲ್ಲೇ ಕೆಲಸ ನಮ್ದು. ಈಗ ನೋಡಿ ಧರ್ಮಸ್ಥಳಕ್ಕೆ ಬಂದು ದರ್ಶನ ಮಾಡ್ಕೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡ್ದಂಗಾಯ್ತು. ಸಾರ್ನ ಮಾತಾಡ್ಸಿ ಕೂಡ ಬಹಳ ಖುಷಿ ಆಯ್ತು. ನಮ್ಮ ವಿಡಿಯೋ ನೋಡಿದ್ರಮ್ಮ ನೀವು? ನೋಡಿದ್ದೀರಾ? ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ. ತುಂಬಾ ಖುಷಿ ಆಯ್ತಮ್ಮ ನಿಮ್ಮನ್ನು ಭೇಟಿ ಮಾಡಿ, ಬಹಳ ಖುಷಿ ಆಯ್ತು ಸರ್. ಈಗ ಮೇಡಮ್ ಅವ್ರ ಮನೆಯಿಂದ ಕೊಟ್ವಿ, ಅದನ್ನ ಕೊಟ್ಟು ಬರ್ತಾ ಇದ್ವಿ. ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತಂದ್ರೆ ನಮಗೆ ಯಾರೋ ಚಿರಪರಿಚಿತರೇನೋ ತುಂಬ ಹತ್ರ ಪರಿಚಯಸ್ಥರೇನೋ ಅನ್ನೋ ರೀತಿಯಲ್ಲಿ ತೊಡ್ಕೊಂಡ್ರು. ಅವ್ರ ಅಮ್ಮ ಅವ್ರ ಮೇಡಮ್ ಅವ್ರದ್ದು ಫೋಟೋಗಳೆಲ್ಲ ತೋರಿಸ್ತಾ ಇದ್ರು ಚಿಕ್ಕವ್ರು ಇದ್ದಿದ್ದು. ಇಲ್ಲಿನ ವಾತಾವರಣನೇ ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಅಷ್ಟೊಂದು ಚೆನ್ನಾಗಿದೆ. ಅವ್ರು ಪುಳಿಯೋಗರೆ ಏನೋ ಮಾಡಿದ್ರು, ತುಪ್ಪ ಎಲ್ಲ ಏನೋ ತುಂಬ ಹಾಕಿದ್ರು ಅಂದ್ಕೊಳ್ತೀನಿ ನಾನು. ಭಾಳ ಚೆನ್ನಾಗಿತ್ತು ಪುಳಿಯೋಗರೆ. ಊಟ ಮಾಡಿಕೊಂಡು ಬಾಳೆಹಣ್ಣು ಕೊಟ್ಟರು, ಅಳಿಸ್ನ ಅವರು ತೋಟದಲ್ಲಿ ಬೆಳೆದಿರೋ ಅಳಿಸ್ನ ಕೊಟ್ಟರು. ಮತ್ತು ಏನು ಇದು ಅದು ಏನೇನೋ ತುಂಬ ಅವ್ರು ನಮ್ಗೆ ಏನೋ ಕೊಟ್ಟರು, ಭಾಳನೇ ಕೊಟ್ಟರು. ಕವರಲ್ಲೆಲ್ಲ ಕೊಟ್ಟರು. ಬಂದು ಕಾರಲ್ಲಿ ಕೂಡ ಅವರು ನಾವು ಕೂರೋವರೆಗೂ ಪಕ್ಕದಲ್ಲೇ ಇದ್ದು ನಮ್ಮನ್ನು ಕಳಿಸ್ಕೊಟ್ರು. ನಿಜ ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದೊಂದು ಸರಿ ನಾವು ಏನು ದುಡ್ದಿರ್ತೀವೋ ಏನೋ ಗೊತ್ತಿಲ್ಲ, ಬಟ್ ಈ ಥರ ಇವ್ರನ್ನೆಲ್ಲ ಭೇಟಿ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಒಂದಿನ ಟೈಮ್ ವೇಸ್ಟ್ ಆಗಿರ್ಬೋದು, ಬಿಡಿ ಕೆಲವೊಂದು ನೆನಪಿರುತ್ತಲ್ಲ ಜೀವನದಲ್ಲಿ, ನಾವು ಹಿಂದೆ ತಿರುಗಿ ನೋಡಿದಾಗ ಎಲ್ಲಾದರೂ ತುಂಬ ಮೆಮೊರೀಸ್ ತುಂಬ ಒಳ್ಳೆಯವಿರ್ತಾರಂತಲ್ಲ, ಆ ಥರ ಇದೊಂದು ನನಗೆ ತುಂಬ ದಿನ ನೆನಪಿರುವಂಥ ಮೆಮೊರಿ ಇದು ನನಗೆ. ಅಂದರೆ ಇದನ್ನು ಮರೆಯೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಅವರು ಟ್ರೀಟ್ ಮಾಡಿದ್ರು. ಮತ್ತು ಇಲ್ಲಿನ ವಾತಾವರಣವೂ ಅಷ್ಟೇ. ಈ ಯಾರು ಏನೋ ಅನ್ನೋದು ಗೊತ್ತಿದ್ದಿಲ್ಲ ನನಗೆ, ಏನು ಅಂದ್ಕೊಳ್ತಾರೋ ಅಂತ ಅಂದ್ಕೊಂಡೆ. ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಮಾತಾಡ್ಸಿದ್ರು ಮೇಡಮ್ ಅವ್ರು. ಪ್ರತಿಭಾ ಮೇಡಮ್ ಅವರು ಅಮೇರಿಕದಲ್ಲಿದ್ದಾರೆ. ಅವ್ರು ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ. ಮೋಸ್ಟ್ಲಿ ಈ ವಿಡಿಯೋನ ನೋಡ್ತಾರೆ ಅಪ್ಲೋಡ್ ಆದಮೇಲೆ. ನೋಡಿ, ಇದು ಒಬ್ಬ ನೈಕಾರ ಮಾಡಿರೋ ಪ್ರಯತ್ನ. ದಯವಿಟ್ಟು ನೈಕಾರ ಮಾಡಿರೋ ಪ್ರಯತ್ನಕ್ಕೆ ನೀವೆಲ್ಲ ಪ್ರೋತ್ಸಾಹಿಸ್ತಿರುತ್ತೆ ಅಂದ್ಕೊಳ್ತೀನಿ. ಈ ಮೂಡುಬಿದ್ರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಅವ್ರು ಕೂಡ ಇವತ್ತು ಯಾರು ವಿನ್ನರ್ ಆಗಿದ್ರು ಪ್ರತಿಭಾ ಅನ್ನೋರು, ಅವ್ರು ಕೂಡ ಪ್ರತಿಭಾ ಅನ್ನೋರು, ಸರ್ ನಮ್ಮೂರಲ್ಲಿ ಟೆಂಪಲ್ ಇದೆ ನೋಡಿ, ನೀವು ನೋಡ್ಕೊಂಡು ಹೋಗಿ ಅಂದರು. ಬಂದ್ವಿ ಟೆಂಪಲ್ಗೆ. ಟೆಂಪಲ್ ನೋಡ್ತಾ ಇದ್ದೀವಿ. ಯಾವುದು 1000 ಪಿಲ್ಲರ್ ಟೆಂಪಲ್ ಅಂತ ಏನೋ ಹೆಸರು ಇರಬೇಕೇನೋ ಇದ್ರದ್ದು. ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು, ಸರ್ ಆ ಟೆಂಪಲ್ ಕೂಡ ನೋಡ್ಕೊಂಡು ಹೋಗಿ ಅಂತ. ಇಲ್ಲಿ ಇನ್ನೊಂದು ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ಅಂತೆ, ಅದನ್ನು ಕೂಡ ನೋಡುವಂಥ ಕೆಲಸ ಮಾಡ್ತೀನಿ. ಭಾಳ ತುಂಬ ಹಳೆಯ ಟೆಂಪಲ್ ಇದ್ದಂಗಿದೆ ಅದು. ಟೆಂಪಲ್ ನೋಡಿ ಇಲ್ಲಿ. ಎಷ್ಟು ದೊಡ್ಡದು ಟೆಂಪಲ್ ಇದೆ ಅಂದರೆ ಇದು ನೋಡ್ಬೋದು. ಇಲ್ಲಿ ಎಷ್ಟು ಸೈಲೆಂಟ್ ವಾತಾವರಣ ಇದೆ. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಜೈನ್ ಟೆಂಪಲ್ ಅಂತೆ ಇದು. ತುಂಬ ಒಳ್ಳೆ ವಾತಾವರಣ ಇದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡ್ಬೇಕು ಅನಿಸ್ತಾ ಇದೆ. ಇಲ್ಲಿ ಎಷ್ಟೊಂದು ಕಂಬಗಳಿದೆ. ಒಳಗಡೆ ದೇವರು ಜೈನ ದೇವರೇನು. ತುಂಬ ಭಾಳ ಚೆನ್ನಾಗಿದೆ ಟೆಂಪಲ್ ಮಾತ್ರ. ತುಂಬ ಹಳೆಯ ಟೆಂಪಲ್. ಇಲ್ಲಿ ಏನು ಕಂಬ ಎಲ್ಲ ಮುಟ್ಟಬಾರ್ದು ಅಂತ ಹೇಳಿದವರು. ನಾವು ಏನೋ ಮುಟ್ಟಲ್ಲ ಸ್ವಾಮಿ ಅಂತೇಳಿ ಅವ್ರಿಗೂ ಹೇಳಿದ್ವಿ ನಾವು. ತುಂಬ ಕಂಬಗಳಿದೆ ಇದರಲ್ಲಿ. ಭಾಳ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ, ಕೇಳ್ತೀನಿ ಒಂದ್ಸರಿ ಅವರಿಗೆ. ಬಂದ್ವಿ, ಇಲ್ಲಿ ಒಳಗಡೆಗೆ ಬಂದ್ವಿ, ಬಿಟ್ಟರು ಅವ್ರ ಒಳಗಡೆಗೆ. ಎಷ್ಟು ಹಳೆಯ ದೇವಸ್ಥಾನ. ಒಂದು ಸ್ವಲ್ಪ ಪಾರಿವಾಳ ನೋಡ್ಬೋದು ಅಲ್ಲಿ. ಕಾಣಿಸ್ತಿದೆಯೇನೋ ಅಂದ್ಕೊಳ್ತೀನಿ. ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ದೇವರು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಎಷ್ಟು ಸೈಲೆಂಟ್ ಇದೆ. ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಬೋಣ ಅನ್ನಿಸ್ತಿದೆ. ತಣ್ಣಗಿದೆ ವಾತಾವರಣ. ಇಲ್ಲಿ ಮಳೆ ಬಂದಿರೋದೆಲ್ಲ ಭಾಳನೇ ಸೂಪರ್ ಇದೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ಬೋದು ಈ ಥರ ಕಲ್ಲಿಂದೆಲ್ಲ
ಎಷ್ಟು ವರ್ಷ ಆಗೈತೆ ಏನೋ ಇದು ಕಟ್ಟಿ. ಭಾಳನೇ ಚೆನ್ನಾಗಿದೆ ದೇವಸ್ಥಾನ. ಕಂಬಗಳು ಹೊರಗಿನಿಂದ ಕೂಡ ಈ ದೇವಸ್ಥಾನ ಭಾಳ ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಮಗೂ ತುಂಬ ಜರ್ನಿ ಮಾಡಿಬಿಟ್ಟಿದ್ದೀವಿ. ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂದರೆ ಇದು ಒಳಗಡೆ ಅಷ್ಟೇ ಸೈಲೆಂಟಾಗಿದೆ. ಸುಮ್ಮನೆ ಇದು ನಾನು ನೋಡಿದ್ರೆ ರೇಷ್ಮೆ ಸೀರೆ ತಯಾರು ಮಾಡೋನು, ರೇಷ್ಮೆ ಸೀರೆ ಕೊಡೋಕ್ಕಂತ ಬಂದು ಒಳ್ಳೆ ಯಾವುದೋ ಯೂಟ್ಯೂಬರ್ ತೋರಿಸ್ದಂಗೆ ಎಲ್ಲ ದೇವಸ್ಥಾನ ನೋಡ್ಸೋದಂಗಾಯ್ತು. ಬಟ್ ನನಗೆ ಭಾಳ ಖುಷಿಯಾಗೋದೇನು ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಸರ್ ಅಲ್ಲಿ ದೇವಸ್ಥಾನ ಇದೆ ಸರ್, ನೀವು ನೋಡ್ಕೊಂಡು ಹೋಗಿ ಸರ್, ತುಂಬ ಚೆನ್ನಾಗಿದೆ ನಮ್ಮ ಮೂಡುಬಿದಿರೆಯಲ್ಲಿ ಅಂತ ಹೇಳಿದಾಗ ಭಾಳನೇ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಬಿಟ್ವಿ, ಅಷ್ಟೊಂದು ಸೈಲೆಂಟಾಗಿದೆ, ಯಾರೂ ಇಲ್ಲ ಇಲ್ಲಿ. ಇದನ್ನು ಜಸ್ಟ್ ನೋಡೋಕೆ ಬರೋರಿಗೆ ಮಾತ್ರ ಬಿಟ್ಟಾರೆ. ದೊಡ್ಡ ಕಾಂಪೌಂಡು, ದೊಡ್ಡ ದೇವಸ್ಥಾನ, ಧ್ವಜಸ್ತಂಭ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನನಗೆಲ್ಲೋ ಒಳ್ಳೆ ಹಂಪಿಯಲ್ಲಿ ನೋಡ್ದಂಗೆ ಆಯ್ತು. ಈ ಕಂಬಗಳೆಲ್ಲ ನಮ್ಮೂರಿಗೆ ಸ್ವಲ್ಪ ಹತ್ರ ಹಂಪಿ ತುಂಬ ಚೆನ್ನಾಗೈತೆ ಮಾತ್ರ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.